ಇನ್ನು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ. ಇದೇ ಮೊದಲ ಬಾರಿಗೆ ಅವರು ಆಗಮಿಸಿರ್ತಕ್ಕಂಥದ್ದು. ಮೊದಲ ಬಾರಿಗೆ ದರ್ಶನವನ್ನು ಪಡೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರು. ಆಪ್ತರ ಜೊತೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಅದೇನು ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರ ವಾಹನದಲ್ಲಿ ಬಂದು ದರ್ಶನವನ್ನು ಪಡೆದಿದ್ದಾರೆ. ಸಾಮಾನ್ಯ ಈಗ ಮೊನ್ನೆ ಅಷ್ಟೇ 3 ದಿವಸದ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದರು, ಭೇಟಿ ಕೊಟ್ಟಿದ್ದರು, ಹಾಸನಾಂಬೆ ದರ್ಶನ ಪಡೆದಿದ್ದರು. ಆಗ ಅವರ ಪತ್ನಿ ಬಂದಿರಲಿಲ್ಲ. ಈಗ ಅವರ ಆಪ್ತರ ಜೊತೆ ಸಿ ಎಂ ಪತ್ನಿ ಬಂದು ತಾಯಿಯ ದರ್ಶನವನ್ನು ಪಡೆದಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಮೊದಲೇ ಜಿಲ್ಲಾಡಳಿತಕ್ಕೆ ಇನ್ಫಾರ್ಮ್ ಮಾಡಿ, ಜಿಲ್ಲಾಡಳಿತದಿಂದ ಪ್ರೋಟೋಕಾಲ್ ಪ್ರಕಾರ ಅವರ ವಾಹನದಲ್ಲೇ ಬಂದು ಆಪ್ತರ ಜೊತೆ ಬಂದು ದರ್ಶನವನ್ನು ಪಡೆದು ಅಲ್ಲಿಂದ ಅವರು ತೆರಳಿದ್ದಾರೆ. ಇದೇ ಮೊದಲ ಬಾರಿಗೆ ಅವರು ಆಗಮಿಸಿರ್ತಕ್ಕಂಥದ್ದು. ಮತ್ತು ಸಾಮಾನ್ಯ ಅವರು ಪಬ್ಲಿಕ್ಕಾಗಿ ಕಾಣಿಸ್ಕೊಳ್ಳಲ್ಲ, ಎಲ್ಲೂ ಕೂಡ ಯಾವ ಮುಖ್ಯಮಂತ್ರಿಗಳ ಜೊತೆ ಎಲ್ಲೂ ಅವರು ಹೊರಗಡೆ ಓಡಾಡಲ್ಲ. ಈಗಲೂ ಕೂಡ ಅವರು ಅವರ ಸ್ನೇಹಿತರ ಜೊತೆ ಬಂದಿದ್ದಾರೆ. ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಬಹಳ ಅಪರೂಪ ಅವರು ಈ ಥರ ಎಲ್ಲ ಬಹಿರಂಗ ಹೊರಗಡೆ ಎಲ್ಲ ಕಾಣಿಸ್ಕೊಳ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಸಾಮಾನ್ಯ ಹೀಗೆಲ್ಲ ಬಹಿರಂಗವಾಗಿ ಕಾಣಿಸ್ಕೊಳ್ಳಲ್ಲ ಮುಖ್ಯಮಂತ್ರಿಗಳ ಪತ್ನಿಯವರು. ಸೊ ಮೊದಲೇ ಜಿಲ್ಲಾಡಳಿತಕ್ಕೆ ಇನ್ಫಾರ್ಮೇಷನ್ ಕೊಟ್ಟು ಬಂದಿದ್ದ, ಯಾರ್ಯಾರು ಬಂದಿದ್ರು ಜೊತೆಯಲ್ಲಿ, ಏನಿದೆ ಮಾಹಿತಿ? ಅರವಿಂದ್, ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಹಾಸನಾಂಬ ದೇವಾಲಯಕ್ಕೆ ಬಂದು ಹಾಸನಾಂಬ ದೇವಿ ದರ್ಶನವನ್ನು ಪಡೆದು ನಂತರ ಸಿದ್ದೇಶ್ವರ ಸ್ವಾಮಿ ದೇವಾಲಯವನ್ನ ಭೇಟಿ ನೀಡಿ ಅಲ್ಲೂ ಸಹ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತೆರಳಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಲು ಹೋಗದಂತಹ ಮಾಧ್ಯಮದವರಿಗೆ ತಡೆಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಇದನ್ನ ತೆಗಿಬಾರ್ದು ಅಂತ ಹೇಳಿ ಅಲ್ಲಿ ಅಧಿಕಾರಿಗಳು ಇರ್ಬೋದು, ಅವ್ರ ಜೊತೆ ಬಂದಿರತಕ್ಕಂತಹ ಪೊಲೀಸರು ಎಲ್ಲರೂ ಸಹ ತಡೆದ್ರು. ಆದ್ರೂ ಸಹ ಏನು ಸಿಎಂ ಪತ್ನಿಯವರು ಏನಿದ್ದಾರೆ, ಅವರು ಇಡೀ ದೇವಸ್ಥಾನವನ್ನ ಪೂಜೆ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳನ್ನ ಹೇಳಿದ್ರು. ಅಲ್ಲದೆ ಅವರು ಸುತ್ತುವರೆದಿದ್ರು, ಯಾವುದೇ ಕ್ಯಾಮ್ರಾಗಳಿಗೆ ಅವ್ರಿಗೂ ಕಾಣಬಾರ್ದು ಅಂತ ಹೇಳಿ ಆ ನಂತರದಲ್ಲಿ ಹೊರಗಡೆ ಬಂದು ದೇವಾಲಯಕ್ಕೆ ಕೈ ಮುಗಿದು ಆ ನಂತರ ಏನು ಶಿಷ್ಟಾಚಾರದ ವಾಹನ ಏನಿದೆ ಅದರಲ್ಲಿ ಅವರು ಆಗಮಿಸಿದ್ರು. ಅದರಲ್ಲಿ ವಾಪಸ್ಸು ತೆರಳಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಅವರು ಹಾಸನಾಂಬ ದೇವಾಲಯಕ್ಕೆ ಭೇಟಿ ನೀಡಿದ್ದು. ಸಿದ್ದರಾಮಯ್ಯ ಅವರು 3 ಬಾರಿ ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿಯಾಗಿ 3 ಬಾರಿ ಏನು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದಿದ್ರು. ಇದೇ ಮೊದಲ ಬಾರಿಗೆ ಅವರ ಪತ್ನಿಗೆ ಹಾಸನಾಂಬ ದೇವಿ ದರ್ಶನವನ್ನು ಪಡೆದು ತೆರಳಿರ್ತಕ್ಕಂಥದ್ದು. ಅರವಿಂದ್, ರೈಟ್.